ಓ ಮಂಜಕ್ಕ ಟಿವಿ ನೋಡ್ಕೊಂಡು ಕುತ್ಕೊಂಡಿದ್ಯಾ? ಓ ಶಾರದಕ್ಕ ಬಾ ಕುತ್ಕೋ ಬಾ. ಯಾಕಮ್ಮಿ ಮೇಲೇನೆ ಕುತ್ಕೋ, ಪರವಾಗಿಲ್ಲ. ನನಗೆ ನೆಲ ತಣ್ಣಗದೆ, ಬಿಸ್ಲಾಗ್ ಬಂದೆ, ತಣ್ಣಗದೆ ನೆಲ, ಕುತ್ಕೋತೀನಿ ಮೇ ಕೆಳಗಡೆನೆ, ನಿನ್ ಮೇಲೆ ಕುತ್ಕೋ, ಪರವಾಗಿಲ್ಲ. ಏ ಪರವಾಗಿಲ್ಲ ಹೇಳಕ್ಕಯ್ಯೋ, ನೀನ್ ಕುಣಿಸ್ಬಿಟ್ಟು ಕೆಳಗ ನನ್ನ ಮೇಲೆ ಕುತ್ಕೊಳಕಾಯ್ತದ? ಪರವಾಗಿಲ್ಲ ಹೇಳು, ಏನ್ ಅಪ್ರೂಪಕ ಬಂದ್ಬಿಟ್ಟಿದಿ ಮನೆ ತಕ? ಏ ಮನೆಗಿದ್ದು ಇದು ಬೇಜಾರ್ ಕಣಮ್ಮಿ. ನನ್ನ ಸೊಸೆ ಹುಟ್ಟು ನೋಡ್ಕೊಂಡು ಕುತ್ಕೋಬೇಕು ಮೂರೊತ್ತು, ಅದಕ್ಕೆ ಸುಮ್ಮನೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೋ ಡಾಕ್ಟ್ರು ಹೇಳೋನೆ ವಾಕಿಂಗ್ ಮಾಡ್ಬೇಕನ್ಬಿಟ್ಟು. ಈ ನಡುವೆ ಈ ಡಾಕ್ಟ್ರಿಗೆ ಹೋಗ್ತಾ ಇದ್ದೀನಲ್ಲ BP ಶುಗರ್ ತೋರ್ಸ್ಕೊಳಕ, ಅವಾಗ ಹೇಳೋರೆ ಡಾಕ್ಟ್ರುನು ಸ್ವಲ್ಪ ವಾಕ್ ಮಾಡಮ್ಮು ಅಂತ ಹೇಳೋನೆ. ಅದಕ್ಕೆ ಆ ಕಡೆ ಈ ಕಡೆ ಓಡಾಡೋಣ ಅಂದ್ಬಿಟ್ಟು ನಾನೇ ಈ ಪಕ್ಕ ಬಂದೆ. ಹೌದಾ, ಸರಿ ಇರಕ್ಕ, ಕಾಫಿ ತಗೋ ಬರ್ಲಾ ಇಲ್ಲ ಶರ್ಬತ್ ಏನಾರ ಮಾಡ್ಕೊ ಬರ್ಲಾ? ಏನು ಬೇಡ ತಾಯಿ, ಯಾ ಶರ್ಬತ್ತು ಬೇಡ, ಏನು ಕಾಫಿನೂ ಬೇಡ. ಈಗ ಬಿಸ್ಲಾಗ ಬಂದಿದ್ದೀನಿ, ಊಟ ಎಲ್ಲ ಮಾಡ್ಕೊಂಡೆ ಬಂದಿದ್ದೀನಿ. ಬೇಕಾದ್ರೆ ಶರ್ಬತ್ ಮಾಡ್ಕೊಡುವಂತೆ ಬಿಡು, ಈಗೇನು ಬೇಡಪ್ಪ. ಹೊಟ್ಟೆ ತುಂಬ ಉಣ್ಬಿಟ್ಟು ಬಂದಿದ್ದೀನಿ ಈಗ ತಾನೆ. ಮಂಜಿ, ಓ ಲಕ್ಷ್ಮಕ್ನು ಬಂದ್ಲು ಅನ್ಸ್ತದೆ, ಬಂದಿರ್ಬೇಕು ಲಕ್ಷ್ಮಕ್ನು. ಬಾ ಲಕ್ಷ್ಮಕ್ಕ, ಒಳಗಡೆ ಇದೀರಿ ಬಾ. ಶಾರದಕ್ಕ, ನೀನು ಇಲ್ಲಿ ಬಂದು ಕುತ್ಕೊಂಡಿದ್ದಿ. ನಿನ್ನ ಅಟ್ಟಿ ತಕ್ಕ ಹೋಗಿದ್ದೆ, ನೀನು ಸೊಸೆ ಇಟ್ಕೊಂಡು ಎಲ್ಲ ಅರ್ಗ್ಲಾಡಕ್ ಹೋಗೋಳು ಏನೋ ಅನ್ಬಿಟ್ಟು ಹೇಳ್ತಾ ಇದ್ಲು. ಏನಮ್ಮ ಹಂಗೆ ಮಾತಾಡ್ತಾಳೆ ನಿನ್ನ ಸೊಸೆ? ಏನು ದೊಡ್ಡವರು ಚಿಕ್ಕವರು ಅನ್ನೋದು ಮರ್ಯಾದೆ ಬೇಡವೆ ಅವಳ? ಹಂಗಂದ್ಲೆ ಅವಳ? ಅಯ್ಯೋ ಬೇವರ್ಸಿ ಮುಂಡೆ ಬಾ ಅವಳು. ಏನೇ ಹೇಳು ಮುಂಚೆ ಲಕ್ಷ್ಮಕ್ಕ, ಏನೇ ಹೇಳು, ಈ ಸೊಸ್ ಮುಂಡರ್ ಬಂದ್ಮೇಲೆ ಅತ್ತೆಗಳಿಗಂತೂ ಉಳಗಾಲ ಇಲ್ಲ ಬಿಡು. ಯಾಕಕ್ಕ ಹಂಗೆ ಹೇಳ್ತೀಯ? ನಾನು ಬಂದಾಗ ಕೇಳೋಣ ಅನ್ಕೊಂಡೆ, ಯಾಕೋ ಮಕ್ಕ ಸಪ್ಪಗಿತ್ತು, ಕೇಳೋಣ ಅನ್ಕೊಂಡೆ, ಇನ್ನೇನಾರ ಅನ್ಕೋತೀಯ ಅಂದ್ಬಿಟ್ಟು ನಾನೇ ಕೇಳಿಲ್ಲ. ಏನಾಯ್ತು, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ಏನಂದ್ಲ ನಿನ್ನ ಸೊಸೆ? ಯಪ್ಪ, ಏನಂತ ಹೇಳಲೆ ನಾನು ನನ್ನ ಕಷ್ಟನ. ಅಯ್ಯೋ, ಅದು ಯಾವ ಕರ್ಮನ ಏನೋ, ಈ ಮುಂಡೆನ ಕಟ್ಕೊಬಂದ್ಬಿಟ್ಟೆ ನಾನು ನನ್ನ ಮಗನ್ಕ. ಒಂದೊಂದು ಹಿಂಸೆ ಇಕ್ಕಲ್ಲ ಕಣಮಿ ಇವಳು, ಒಂದೊಂದು ಹಿಂಸೆ ಇಕ್ಕಲ್ಲ. ಏನಾರ ಚೆನ್ನಾಗಿ ಸಾರು ಮಾಡವ ಅಂದರೆ ಉಪ್ಪಿರಲ್ಲ ಹುಳಿ ಇರಲ್ಲ ಕಣೆ ಮಂಜೆ, ಉಪ್ಪಿರಲ್ಲ ಹುಳಿ ಇರಲ್ಲ. ಅದೇನು ಒಳ್ಳೆ ಬಿಸಿನೀರು ಕಾಯಿಸ್ತಂಗೆ ಕಾಯಿಸಿ ಹಾಕ್ತಾಳಮ್ಮ. ಅವ್ನು ನನ್ನ ಮಗನಿಗೆ, ಲೋಪರ್ ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಅವ್ನು ಕೇಳಲ್ಲ, ಹೆಂಡತಿ ಸಪೋರ್ಟೇ ಹೋಯ್ತಾನೆ. ಇನ್ನೇನು ಹೇಳೋಕ್ಕಾಯ್ತದಮ್ಮ ನಾವು? ಇನ್ನೇನು ಅವಳಿಗೆ ಹೊಡೆದು ಬಡ್ದು ಬುದ್ಧಿ ಕಲ್ಸೋಕ್ಕಾಯ್ತದ? ಬೆಳಗ್ಗೆ 10 ಗಂಟೆಗೆ ಎದೊಳ್ತಾಳೆ ಮಂಜಿ. 10 ಗಂಟೆಗೆ ಎದೊಳ್ಬೇಕೇನೆ? ಮನೇಲಿರೋ ಹೆಣ್ಮಕ್ಳು 10 ಗಂಟೆಗೆ ಎದೊಳ್ಬೇಕಾ ಹೇಳು ನೀನೆ? ನಿನ್ನ ಮಗನ ಕೇಳಬೇಕು, ಏನಪ್ಪ ಹಿಂಗೆ ಮಾಡ್ತಾಳೆ ನಿನ್ನ ಹೆಂಡ್ರು, ಹೆಂಗಪ್ಪ ಇರೋದು? ನಾನು ನನ್ನ ಗಂಡ ಎಲ್ಲನ ಹೋಗ್ಬಿಡೋಣ ಅಂತ ಕೇಳಬೇಕು. ಅಯ್ಯೋ, ಹಂಗೇನಾರ ಹೇಳ್ಬಿಟ್ರೆ ಅವಳು ನನ್ನ ಸೊಸೆ ಹಂಗೆ ದಡಾರ ಅಂತ ಹೇಳ್ಬಿಡ್ತಾಳೆ. ಹೋಗಿದ್ರೆ ಹೋಗ್ರಿ ಅಂದ್ಬಿಟ್ಟು ಅಂತ ಮಾತೆಲ್ಲ ಹೇಳ್ಬಾರ್ದು ಮಂಜಕ್ಕೋ. ಓ, ಅಂತ ಮಾತ್ರ ಬಿತ್ರಿ ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ರೆ ಅಷ್ಟೇ ಕತೆ. ಸೊಸೆ ಅಂದ್ರೆ ಆ ಸರೋಜಕ್ಕನ ಸೊಸೆ ನೋಡು, ಎಷ್ಟು ಚೆನ್ನಾಗಿ ಬಾಳೆ ಮಾಡ್ಕೊಂಡೈತಾಳೆ ಆ ಮಗ. ಮೆಚ್ಚಬೇಕು ಅವಳನ್ನ ಬಿಡು. ನೀನು ಶಾರದಕ್ಕ, ನೀನೇನು ಬೇಜಾರು ಮಾಡ್ಕೋಬೇಡ. ನಿನ್ನ ಸೊಸೆ ಅವಳ ಮುಂದೆ ಏನಿಲ್ಲ ಬಿಡು, ನಿವಾಳಿಸಿ ತೆಗಿಬೇಕು. ಹಂಗೋಳವಳು ಎಷ್ಟು ಚೆನ್ನಾಗವಳೆ, ಎಷ್ಟು ಚೆನ್ನಾಗಿ ಬಾಳೆ ಮಾಡ್ಕೊಂಡೈತಾಳೆ. ಗಂಡನ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ, ಅತ್ತೆನ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ, ಮಾವನ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ. ಹೆಣ್ಣಂದ್ರೆ ಹಂಗಿರ್ಬೇಕು ನೋಡಕ್ಕಯ್ಯ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ಹೊಸ ಚಾನಲು, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾರ ತಪ್ಪಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾವು ತಿದ್ಕೋತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಏನೋ ಅವ್ರ ಅಮ್ಮನಿಗೆ ಅಗ್ಲಾಪಟ್ಟು ಫೋನ್ ಹಾಕ್ತಾಳೆ. ಅದೇನೊಂದು ಮಾತಾಡ್ತಾರೋ ಗುಸು 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 ಅಂತ ಅಗ್ಲಾಪಟ್ಟು ಫೋನ್ ಹಾಕ್ತಾಳೆ. ಹೇಳಕ್ಕೋದ್ರೂ ಫೋನ್ ಇಟ್ಕೊಂಡು ಹೋಯ್ತಾಳೆ ಕಣಮ್ಮಿ. ಅದೇನು ಮಾತಾಡ್ತಾಳೋ ಏನೋ, ಅವ್ರ ಅಮ್ಮನೇ ಹೇಳ್ಕೊಡ್ತಾಳೋ ಇವಳಿಗೆ ಹಿಂಗೆ ಮಾಡೋದಕ್ಕೆ, ಏನೋ ಗೊತ್ತಿಲ್ಲ. ಅಗ್ಲಾಪಟ್ಟು ಫೋನಲ್ಲೇ ಮಾತಾಡ್ತಾರೆ. ಏನು ಸೀಮೆಗಿಲ್ದಾರ ಅತ್ತೆ ಮನೆ ಇವಳೇ ಕಳ್ಸಿರೋದು ಅನ್ನೋ ಥರ ಅಗ್ಲಾಪಟ್ಟು ಫೋನು ಅವರಮ್ಮ. ಏನು ಬಿಡುವೇ ಇರಲ್ಲ ಆ ಫೋನ್ಗೆ. ಒಂದು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ, ಇಲ್ಲ ಫೋನ್ ಹಾಕೊಂಡು ತಿಕ್ತಾ ಇರ್ತಾಳೆ. ಏನು ಮಾಡೇ ಕಳ್ಸೋಳ ಬಾ. ನೆಟ್ಟು ಒಂದು ಅಡುಗೆ ಮಾಡಕ್ಕೆ ಬರಲ್ತು, ಏನಿಲ್ಲ. ಒಂದು ಕಸ ಗುಡ್ಸೋಕ್ಕೂ ಬರಲ್ಲ ಕಣಮ್ಮಿ, ಕಸ ಎಲ್ಲ ಹಂಗಂಗೆ ಇರ್ತದೆ. ನಾನು ಕೊಟ್ಟಿದ್ದೀನಿ ನನ್ನ ಹೆಣ್ಣು. ಹೆಂಗೆ ಹೊಗಳ್ತಾರೋ ಗೊತ್ತಾ, ಇಡೀ ಊರೇ ಹೊಗಳ್ತಾರೆ ನನ್ನ ಮಗಳನ್ನ. ಹಂಗೆ ಸಾಕಿ ಹಂಗೆ ಕೊಟ್ಟಿದ್ದೀನಿ ಅವ್ರ ಕೈಗೆ. ಇವಳು ಅವಳೇ ಇವ್ರ ಅಮ್ಮ. ನನ್ನ ಮನೆಗೆ ಸೊಸೆ ಕೊಡು ಅಂದರೆ ರಾಕ್ಷಸಿನ ಕೊಟ್ಬಿಟ್ಟವಳಮ್ಮ ತಾಯಿ. ಅಯ್ಯೋ, ತೋಳಿಲ್ದಿರೋ ಬಟ್ಟೆ ಹಾಕೊಂತಾಳೆ, ನಂಗೆ ಮೈಯೆಲ್ಲ ಉರ್ಕೊಂಡೈತದೆ ನೋಡು.
ಹಾ ಏನು ಹೆಣ್ಮಕ್ಳು ಯಾರೋ ನಂಗೆ ಹಾಕೋತಾರೆ ನಮ್ಮಿ 4 ಜನ ಓಡಾಡೋರು ಬರೋರು ಹಾ ಊರವರು ನಮ್ಮ ಸಂಬಂಧಿಕರೆಲ್ಲ ಏನು ಅನ್ನಲ್ಲ ಹೇಳು ನೀನೆ. ಏನಾರ ಕೇಳಿದ್ರೆ ಯಾಕಮ್ಮ ಹಿಂಗೆ ಬಟ್ಟೆ ಎಲ್ಲ ಹಿಂಗೆ ಹಾಕೋಬೇಡಮ್ಮ, ನಮ್ಮ ಊರವರು ಸರಿ ಇಲ್ಲ, ಏನಾರ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ, ಹಿಂಗೆಲ್ಲ ಹಾಕೋಬೇಡ ಕಣಮ್ಮ ಅಂತ ಹೇಳಿದ್ರೆ ಒಳ್ಳೆ ಮಾತನಾಗ ಹೇಳ್ತೀನಿ. ಏನನ್ಬೇಕು ಅವಳ? ಏನನ್ಲಕ್ಕ? ಅದೇನೋ ಅಂತಾಳೆ ಕಣಮ್ಮಿ ಇಂಗ್ಲೀಷ್ನಾಗೆ. ಏನದು ನಾನು ಹಬ್ಬಿ ಪರ್ಮಿಷನ್ ತಗೊಂಡಿದ್ದೀನಿ ನಾನು ಅಂತ ಹೇಳ್ತಾಳೆ. ಡಿಂಗ್ರು ಮುಂಡೆ ಇನ್ನೇನು ತಗೊಂಡು ಹೊಡಿಬೇಕು, ಜೋಡ್ ತಗೊಂಡು ಪಟ 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 ಅಂತ ಹೊಡಿಬಿಡ್ಬೇಕು ಅನ್ಸುತ್ತೆ ನನಗಂತೂ. ಪರವಾಗಿಲ್ಲ ಬಿಡಕ್ಕಯ್ಯ, ನೀನು ಸೊಸೆ ಜೊತೆ ಸೇರ್ಬಿಟ್ಟು ಬಲೆ ಇಂಗ್ಲೀಷ್ಗಳು ಮಾತಾಡೋದು ಕಲ್ತ್ಬಿಟ್ಟಿದೆ. ಹಾಳಾದ ಮುದುಕಿ ಎಲ್ಲೋ ಕುತ್ಕೊಂಡವಳೆ ಏನೋ. ನನ್ನ ಗಂಡ ಬಂದು ಬಾಯ್ ಬಡ್ಕೊತಾನೆ. ಆ ಬಿ ಪಿ ಐತೆ, ಆ ಬಿ ಪಿ ಟ್ಯಾಬ್ಲೆಟ್ ತೊಗೊಂಡ್ಬಾರ್ದ ಊಟ ಆದಮೇಲೆ. ಎಲ್ಲೋ ಅವಳೇನೋ ಈ ಮಂಜಕ್ಕನ ಮನೇಲಿ ಇರ್ಬೋದೇನೋ. ಕೂತವ್ರೆ ತ್ರಿಮೂರ್ತಿಗಳು. ಏನೆಲ್ಲ ನಗ್ತವ್ರೆ. ನಮ್ಮತ್ತೆ ನನ್ನ ಬಗ್ಗೆ ಚಾಡಿ ಹೇಳ್ತಿರ್ಬೇಕೇನೋ. ನೀರು ಕೇಳಿಸ್ಕೊಳ್ಳೋಣ ಏನೇನು ಹೇಳ್ತಾಳೆ ಅಂದ್ಬಿಟ್ಟು. ಅಯ್ಯ ನಿಮಕ್ನಾಗ ಅವಳನ್ನ ನೋಡಿದ್ರೆ ನನಗೆ ಉರಿದೋಯ್ತದೆ. ಏನು ಮಾಡಲಿ, ಸುಮ್ಕಿದ್ದೀನಿ ಅಷ್ಟೇ ನನ್ನ ಮಗನ ಮುಖ ನೋಡ್ಕೊಂಡು. ಏನು ಡಿಂಗ್ರಿ ಆಟ ಆಡ್ತಾಳೋ ಏನೋ ಬೇವರ್ಸಿ ಮುಂಡೆ. ಬಾ ಚಪ್ಪಲಿ ತಗೊಂಡು ಹೊಡೆದ್ಬಿಡ್ಬೇಕು ಅನ್ಸುತ್ತೆ ನನಗಂತೂ. ಓಹೋ ನೋಡ್ದ ಇವಳು ಕಾಗೆ ಮುತ್ಕಿ ಚಪ್ಪಲಿ ತಗೊಂಡು ಹೊಡಿತಾಳ ನನಗೆ. ಮಾಡ್ತೀನಿರು, ಮನೆಗೆ ಬರಲಿ ಇನ್ನೂ ನೋಡ್ತೀನಿರು. ನನಗೆ ಈಗಲೇ ಕೋಪ ಬರ್ತೈತೆ. ಏನೇನು ಮಾತಾಡ್ತಾಳೋ ಕೇಳಿಸ್ಕೊಂತೀನಿರು. ಆ ಬೇಳೆ ಸಾರು ಮಾಡ್ತಾಳೆ ಕಣಮ್ಮಿ, ಆದರೆ ಬೇಳೆನೇ ಇರಲ್ಲ. ಬರೀ ಒಂದು ಅರ್ಶಿನ ಪುಡಿ ಹಾಕ್ಬಿಡೋದು, ಒಂದು ಟಮಾಟ ಹಾಕ್ಬಿಡೋದು, ಒಗ್ಗರಣೆ ಹಾಕ್ಬಿಡೋದು, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಡೋದು, ನೀರು ಹಾಕ್ಬಿಡೋದು ಅಷ್ಟೇ. ಇಷ್ಟೇ 2 ಚಮಚ ಬೇಳೆ ಹಾಕ್ತಾಳೆ. ಏನು ಅವ್ರ ಅಪ್ಪನ ಮನೆಯಿಂದ ಏನೋ ಎತ್ಕೊಬಂದಂಗೆ 2 ಚಮಚ ಬೇಳೆ ಹಾಕ್ತಾಳೆ. ಬೇಳೆನೇ ಇರಲ್ಲ ಕಣಮ್ಮಿ ಅದರಲ್ಲಿ. ನನಗಂತೂ ನಲ್ಲಿ ಮೂಳೆ ಇಲ್ಲ ಅಂದರೆ ಆಗಲ್ಲ ಕಣಮ್ಮಿ. ವಾರಕ್ಕೆ 3 ಸತಿ ತಿಂತಾ ಇದ್ದೆ ನಾನು ಇವಳು ಬರೋಕ್ಕಿಂತ ಮುಂಚೆ. ಇವಳು ಬಂದ್ಲಮ್ಮ ತಾಯಿ ವಾರಕ್ಕೆ ಒಂದೇ ಕಿತ ಮಾಡೋದು. ಇನ್ನು ಮಿಕ್ಕಿದ 6 ದಿವಸನೂ ಬೇಳೆ ಸಾರು ಅದೇನೋ ಬಾತ್ಗಳು ಮಾಡ್ತಾಳಮ್ಮ. ಆ ಬಾತ್ಗಳು ತಿಂದ್ಬಿಟ್ರೆ ಬೇಗ ಬಾತ್ರೂಮ್ ಬಂದ್ಬಿಡ್ಬೇಕು, ಹಂಗೆ ಮಾಡ್ತಾಳೆ. ಹೆಂಗೆ ಹೇಳ್ತಾಳೆ ನೋಡು. ನಾನು ಏನಾರು ರೈಸ್ ಬಾತ್ ಮಾಡಿದಾಗ ಇನ್ನೊಂದ್ಸತಿ ಹಾಕೊಂಡು ತಿಂತಾಳೆ. ಯಾವಾಗಲೂ ತಿನ್ನೋಕ್ಕಿಂತ ಒಂದು ಕೈ ಜಾಸ್ತಿನೇ ತಿಂತಾಳೆ. ಮತ್ತೆ ನೋಡು ಅವರು ಹೆಂಗೆ ಹೇಳ್ತಾಳೆ ನೋಡು. ಬರ್ಲಿರೋ ಕಾಗೆ ಮುತ್ಕಿ ನಿಂಗೆ ಐತೆ ಇರೋ ಮಾಡ್ತೀನಿ. ಆ ಬಟ್ಟೆ ಒಗಿತಾಳೆ ಕಣಮ್ಮಿ. ಆ ಬಟ್ಟೆ ಸೋಪ್ ಹಂಗೆ ಇರ್ತದೆ. ಅಲ್ಲೋಪರ್ ನನ್ನ ಮಗ ತಂದ್ಕೊಳ್ಬೇಡ ಅಂತ ಹೇಳಿದೀನಿ ಆ ಮಿಷಿನ್ನ. ಅದೇನೋ ಮಿಷಿನ್ ತಗೊಬಂದ್ಬಿಟ್ಟವನೆ. ಮಾತು ಮುಂಚೆ ಒಂದು ದಿನದ ಬಟ್ಟೆ ಕೈಯಲ್ಲಿ ಒಗ್ಯಕ್ಕಾಗಲ್ಲ ನಮ್ಮಿ ಅವಳಿಗೆ. 1 ದಿನದ ಬಟ್ಟೆನೂ ಹೋಗ್ಬಿಟ್ಟು ಮಿಷಿನ್ಗೆ ಹಾಕ್ತಾಳೆ ಲೋಪರ್ ಮುಂಡೆ. ಅವ್ರಮ್ಮ ಎಲ್ಲ ಅವ್ರ ಅಮ್ಮನ ಶಿಕ್ಷೆ ಬಾ ಅವಳಿಗೆ. ಇನ್ನೇನಿಲ್ಲ, ಅವ್ರ ಅಮ್ಮನ ಶಿಕ್ಷೆ ಇನ್ನೇನಿಲ್ಲ. ಫಸ್ಟು ಕಣಮ್ಮಿ ನನ್ನ ಮಗ ದುಡ್ದಿದ್ದೆಲ್ಲ ನನ್ನ ಕೈಗೆ ತಂದ್ಕೊಡೋನು. ತಿಂಗಳಾದ್ರೆ ಸಾಕು, ಸಂಬಳ ಬಂದಿದ್ದ ಅಮ್ಮ ತಗೋ ಅಮ್ಮ ಅಂದ್ಬಿಟ್ಟು ನನ್ನ ಕೈ ಕೊಡೋನು. ಇವಾಗ ನನ್ನ ಕೈ 1 ರೂಪಾಯಿ ಕೊಡೋಕ್ಕಿಲ್ಲ. ಏನಾರ ಕಾಸು ಕೇಳಿದ್ರೆ ಏಂತ್ಕಮ್ಮ ಅಂತ ಕೇಳ್ತಾನೆ. ಅಷ್ಟು ದೊಡ್ಡವನಾಗ್ಬಿಟ್ಟವ್ ನೋಡು. ಏಂತ್ಕಮ್ಮ ಅನ್ನೋ ಅಷ್ಟು ದೊಡ್ಡವನಾಗ್ಬಿಟ್ಟವನೆ. ಇನ್ನೇನು ಮಾಡೋದು, ಅದೇನೋ ಅಂತಾರಲ್ಲ ಹಂಗಾಯ್ತು. ಮಗಳಾಗ ಎಂಟ್ರು ಬಂದರೆ ತೊಡ್ಮೇಲೆ ಮಲ್ಸ್ಕೊಂಡಿರೋಳು ನೆನ್ಪಾಯ್ತಾನ ಅವನಿಗೆ. ಏನಕ್ಕಯ್ಯ ನಿನ್ನ ಸೊಸೆನ ಹಿಂಗೆ ಮಾಡ್ತಾಳೇನೋ? ಆದ್ರೂ ಕೆಲವ್ರು ಇರ್ತಾರೆ ಕಣಮ್ಮಿ, ಕೈ ಎತ್ತು ಮುಗಿಬೇಕು. ಅತ್ತೆ ಮಾವನ್ನೇ ಅಪ್ಪ ಅಮ್ಮ ಅನ್ಕೊಂಡು, ಗಂಡನ ಮನೆನೇ ನನ್ನ ಮನೆ ಅನ್ಕೊಂಡು ಬಾಳೆ ಮಾಡ್ಕೊಂಡು ಹೋಗೋರು ಇರ್ತಾರೆ. ಗಂಡನ ಮನೆ ಬಿಡು, ನನಗೇನಾಗಬೇಕು, ಹೋದ್ರೆ ಇವಂದೋಗುತ್ತೆ, ಹೋದ್ರೆ ಅವ್ರ ಅಪ್ಪಂದೋಗುತ್ತೆ ಅನ್ಕೊಂಡು ಚಿನಾಲಿಗಳ್ತಾರ ಬಾಳೋರು ಇರ್ತಾರೆ. ಏನಂತೀರಾ? ನನ್ನ ಸೊಸೆನು ಒಳ್ಳೆಯವಳಲ್ಲ ಕಣಮ್ಮಿ. ಏನು ಬೊಲೆ ಬೊಲೆ ಛತ್ರಿ ಮುಂಡೆ ಅವಳು. ನನ್ನ ಮಗನ ಹತ್ರ ಅಷ್ಟು ಇಷ್ಟು ಕಿತ್ಕೊಂಡು ಎಲ್ಲ ಅವ್ರ ಅಮ್ಮನ ಮನೆಗೆ ಸಾಗಿಸ್ತಾಳೆ. ಅವ್ರ ಮನೇಲೂ ಗಂಡು ಮಗ ಅವನೇ ದುಡಿತಾನೆ, ಇಲ್ಲಿಂದ ಅಲ್ಲಿಗೆ ಸಾಗಿಸ್ಬೇಕಾ? ನನ್ನ ಮಗಳು ಹಂಗೆ ಸಾಗಿಸ್ತಾಳೆ ನನ್ನ ಮನ್ಕ. ಅಮ್ಮ ನೋಡೋದು ಸಾಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ರಮ್ಮ. ಫಸ್ಟ್ ಟೈಮ್ ಯಾರಾರ ನೋಡ್ತಾ ಇದ್ರೆ ಕೈ ಎತ್ತು ಮುಗಿತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಮನ್ಯಾಗ ಸೊಸ್ಗಳು ಹತ್ಗಳು ಹೆಂಗೆ ಜಗಳ ಆಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಕಮೆಂಟ್ ಮಾಡಿರಿ. ಬರೋಣ ನಾವಿನ್ನ. ಕಾಗೆ ಮುತ್ಕಿ ನಾನು ನಮ್ಮ ಮನೆಗೆ ಸಾಗಿಸ್ತೀನಾ? ಏನು ಪುಕ್ಸೆಟ್ಟ ಕೊಡ್ತೀರಾ? ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಚಾಕ್ರಿ ಮಾಡಲ್ವಾ? ಬಾ ಇಲ್ಲೆಷ್ಟು ಮೆರಿತೀಯೋ ಮೇರಿ, ಎಷ್ಟು ಮಾತಾಡ್ತೀಯೋ ಮಾತಾಡು. ಮನೆಗೆ ಬಾ, ನೋಡ್ಕೊತೀನಿ.